ಇಷ್ಟೆಲ್ಲ ಆದಮೇಲೂ ನನ್ನ ಪ್ರಶ್ನೆ ಇರೋದು, ಮೈಸೂರನ್ನು ಬಹಳ ವಿಜೃಂಭಣೆಯಿಂದ ಆಳಿದಂಥ ಒಡೆಯರು OBC, ಹಿಂದುಳಿದ ವರ್ಗ, ಯಾದವ. ಅಲ್ಲ, ಒಂದೇ ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ. ಕರ್ನಾಟಕದಷ್ಟೇ ಲೆಕ್ಕಾಚಾರ. ಚಿತ್ರದುರ್ಗವನ್ನು ಕೋಟೆ ಕಟ್ಟಿ ಆಳಿದ್ರು ನಾಯಕರು ಒಬ್ಬ ST, ಮದಕರಿ ನಾಯಕ ST ಸಮುದಾಯ, ಈಗಿನ ಲೆಕ್ಕಾಚಾರದಲ್ಲಿ ST ಸಮುದಾಯ. ಹಲಗಲಿಯಲ್ಲಿ ಬೇಡರು ಆಳಿದ್ರು ST ಸಮುದಾಯ. ಬ್ರಾಹ್ಮಣನಾಗಿದ್ದ ಬಸವಣ್ಣನನ್ನು ತನ್ನ ಆಸ್ಥಾನದಲ್ಲಿ ಮಂತ್ರಿಯನ್ನಾಗಿಟ್ಟಿಕೊಂಡಿದ್ದ ಬಿಜ್ಜಳ ಕ್ಷೌರಿಕ ಸಮುದಾಯಕ್ಕೆ ಸೇರಿದವನು. ನೀವಂತೀರಿ 8 ಅಡಿ 30 ಅಡಿ ಬಂದೆ. ಇದು ಹೆಂಗದು ಬಂದೆ ಈಗ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂಥ ಚಂದ್ರಗುಪ್ತ ಮೌರ್ಯ ಕುರುಬ, ಗುಪ್ತ ಬನಿಯ ವೈಶ್ಯ. ಆಯಿತಾ, ಬಂದೆ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಮಹಾರಾಜರಿದ್ದಾರಲ್ಲ ಯಾದವರು ಅಂತ ತಾವು ಹೇಳಿದ್ರಿ, ಪ್ರಗತಿಪರ ಚಿಂತನೆ ಇತ್ತು ಮಹಾರಾಜರಿಗೆ. ಅವರೇ 75% ರಿಸರ್ವೇಷನ್ ಫಸ್ಟು 1911 ಬಂದೆ. ಈ 8 ಅಡಿ ದೂರ ಅವ್ರಿಗೆ 75% ಇದು ರಿಸರ್ವೇಷನ್ ಯಾಕೆ ಕೊಡಬೇಕು ಅಂತಂದರೆ, ಮೀಸಲಾತಿ ಯಾಕೆ ಕೊಡಬೇಕು ಅಂದರೆ 96% ಒಂದೇ ಸಮುದಾಯಕ್ಕೆ ಸೇರಿದವರು ಇದ್ದರು, ಎಲ್ರಿಗೂ ಅವಕಾಶ ಕೊಡಬೇಕು ಅಂತ ತಂದರು. ಅವನ್ನ ಸೇರಿಸ್ಕೊಂಡೇ ಇರಲಿಲ್ಲ. ಹಿಂದೂ ಸಮಾಜ ಹೇಗಿತ್ತು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವ್ರದೇ, ಬಾಕಿಯವರೆಲ್ಲ ಗುಲಾಮರು, ಶೂದ್ರರು, ದಲಿತರೆಲ್ಲ. ಅವ್ರಿಗೆ ವಿದ್ಯೆ ಇಲ್ಲ, ಆಸ್ತಿ ಹಕ್ಕಿಲ್ಲ, ಮತ್ತು ಶಿಕ್ಷಣ ಇಲ್ಲ ಅಂತ ಹೇಳಿಬಿಟ್ಟೆ. ಇವೆಲ್ಲ ಇರುವಾಗ ಅವ್ರನ್ನ ದೂರ ಇಟ್ಟಾನೆ ಮಾಡೋದು. ಈಗಲೂ ಕೂಡ ನೀರು ಕುಡಿದ್ರೆ ಒಂದು ಮಗುನ ಸಾಯಿಸ್ಬಿಟ್ರು. ಅಲ್ಲ ಸರ್, ಬಂದೆ. ಇದು ಮನುಸ್ಮೃತಿನಲ್ಲಿ ಭಾಳ ಸ್ಪಷ್ಟವಾಗಿದೆ. ಮನುಸ್ಮೃತಿಯಲ್ಲಿ ಸಮಾಜದಲ್ಲಿ ಇದೆ ಅನ್ನೋದಾದ್ರೆ, OBC ಆದಂಥ ಒಡೆಯರು ಮೈಸೂರನ್ನು ಆಳ್ತಾರೆ, ST ಆದಂಥ ನಾಯಕರು ಚಿತ್ರದುರ್ಗವನ್ನು ಆಳ್ತಾರೆ, ಹಲಗಲಿಯನ್ನು ಆಳ್ತಾರೆ. ನೀವು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 500 ಚಿಲ್ಲರೆ ಸಂಸ್ಥಾನಗಳಿವೆ, 562 ಸಂಸ್ಥಾನಗಳು. 562 ಸಂಸ್ಥಾನಗಳ ಪೈಕಿ ಸೋ ಕಾಲ್ಡ್ ಮೇಲ್ವರ್ಗ ಅನ್ನಿಸಿಕೊಂಡಂಥವ್ರು ಆಳ್ತಾ ಇದ್ದ ಸಂಸ್ಥಾನಗಳು ಎಷ್ಟಿದ್ವು, ಉಳಿದವರು ಆಳ್ತಾ ಇದ್ದ ಸಂಸ್ಥಾನಗಳು ಎಷ್ಟಿದ್ವು ಅಂತ ಲೆಕ್ಕ. ಕ್ಷತ್ರಿಯರಿದ್ದಾರೆ ನೋಡಿ, ಯಾವ ವರ್ಗ ಅವರು? ಈಗ ಯಾದವ್ರನ್ನ ನಾವು ಕ್ಷತ್ರಿಯರನ್ನ, ಯಾದವ್ರು ಬೇರೆ. ಯಾದವ್ರದ್ದು ರಾಜರು, ಸಾಮಂತರು ಯುದ್ಧ ಮಾಡಿ ಗೆಲ್ತಾ ಇದ್ರು. ಈಗ ಕೋರೆಗಾಂವ್ ಪರಿಸ್ಥಿತಿ ನೋಡಿರ್ಬೋದು. ಮಹಾರ್ ರೆಜಿಮೆಂಟು 30,000 ಜನ ಪೇಶ್ವೆ ಇವ್ರನ್ನ ಸೋಲ್ಸಿದ್ರು. ಯಾಕೆ? ತೋಳ್ಬಲ ಇದ್ದವರು ರಾಜ್ಯ ಆಳಿದ್ರು. ಆದರೆ ಪ್ರಜಾಪ್ರಭುತ್ವದಲ್ಲಿ ತೋಳ್ಬಲ ಇದ್ದವರು ರಾಜ್ಯ ಆಳಿದ್ರು, ಅವರ ಜಾತಿ ಮ್ಯಾಟರ್ ಆಗ್ತಿರ್ಲಿಲ್ಲ. ಖಡ್ಗ ಯಾರು ಚಲಾಯಿಸ್ತಾನೆ ಅವನು ನಡೀತು. ಈಗ ನಾಲೆಡ್ಜ್, ಯಾರಿಗೆ ಬುದ್ಧಿ ಇದೆ, ಜ್ಞಾನ ಇದೆ, ಅವನ ಸರ್ಕಾರ ನಡೆಸಬೇಕಾಗುತ್ತೆ. ಆದ್ದರಿಂದ ನಿಧಾನವಾಗಿ ಅವನ ಜ್ಞಾನ, ಶಿಕ್ಷಣ ಈಗ ತಾನೇ ಬಂದಿರೋದು, 75 ವರ್ಷ. ಅದು ಅವ್ರಿಗೆ ಶಿಕ್ಷಣ ಇರಲಿಲ್ಲ. ಎಲ್ರಿಗೂ ಸಹ ಅವಕಾಶ ಸಿಕ್ಕಿದಾಗ ಅವ್ರು ಬರ್ತಾರೆ. ಆದ್ದರಿಂದ ನೀವು ಹೇಳಿದ್ರಿ ಬೇಡರು, ವಾಲ್ಮೀಕಿ ಇಲ್ಲಿ ಅವರು ಟ್ರೈಬಲ್ಲು, ನಾರ್ತಲ್ಲಿ ಶೆಡ್ಯೂಲ್ ಕಾಸ್ಟು. ಆ ಥರ ಮೆಜಾರಿಟಿ ಕ್ಷತ್ರಿಯ ರಾಜರು, ಮೆಜಾರಿಟಿ ಮುಸ್ಲಿಂ ರಾಜರು, ಬ್ರಾಹ್ಮಣರ ರಾಜರು ಕೂಡ ಇದ್ದರು. ಬನಾರಸ್ಸಲ್ಲಿ ಬ್ರಾಹ್ಮಣರ ರಾಜರೇ ಇದ್ದಿದ್ದು. ಅಲ್ಲಿ ಡೋಮ್ ರಾಜ ಅಂತ ಬೇರೆ ಇದ್ದಾನೆ. ಡೋಮ್ ರಾಜ ಅಂದರೆ ಯಾರು? ಎಣ ಸುರ್ಕ್ತಾರೆ ನೋಡಿ, ಆ ಸುಡೋರ್ಗೆ ಅವ್ನು ರಾಜ. ಅವನು ಬಂದರೆ ಗವರ್ನರ್ ಹೆಂಗೆ ಹೋಗ್ತಾರೆ ಹಂಗೆ ಜಾಗ ಬಿಡ್ತಾರೆ. ಡೋಮ್ ರಾಜ ಬಂದರೆ ಬನಾರಸ್ಸಲ್ಲಿ, ವಾರಣಾಸಿನಲ್ಲಿ. ಆದ್ದರಿಂದ ಈ ಭೇದ ಭಾವಗಳು ಜಾತಿ ಸೃಷ್ಟಿ ಮಾಡಿರೋದು. ಜಾತಿ ವ್ಯವಸ್ಥೆನೇ ಭೇದ ಭಾವ ಇರಬೇಕು ಅಂಥೇಳಿ, ಮೇಲು ಕೀಳು, ಕನಿಷ್ಠ ಮತ್ತು ಅನಿಷ್ಠ, ಶ್ರೇಷ್ಠ, ಅನಿಷ್ಠ, ಕನಿಷ್ಠ, ಇದನ್ನು ಸೃಷ್ಟಿ ಜಾತಿ ವ್ಯವಸ್ಥೆನಲ್ಲಿ ಮಾಡಿದಾಗ ನಾವೆಲ್ಲರೂ ಸಹ ಸಮಾನರು ಅಂತ ಸಮಾಜ ಬರಬೇಕು ಅಂದರೆ ಸಂವಿಧಾನ ಮಾತ್ರ ಸಾಧ್ಯ ಇದೆ, ಇನ್ಯಾವುದೇ ವ್ಯವಸ್ಥೆ ಸಾಧ್ಯ ಇಲ್ಲ. ಫ್ರೀ ಬೀಸ್ ಅಂತ ಹೇಳಿದ್ರಿ, ಫ್ರೀ ಬೀಸ್ ಕೊಟ್ಟಿದ್ದ ಜನ ಸುಭಿಕ್ಷವಾಗಿದೆ ಅಂತ ಹೇಳಿದ್ರಿ. ಆದರೆ ಸರ್ಕಾರಿ ಕಟ್ಟಡನ, ಸರ್ಕಾರಿ ಆಸ್ತಿನ ಅಡ ಇಡೋ ಪರಿಸ್ಥಿತಿ ಬಂದಿದೆ. ಮತ್ತು ಕೋಮುಗಲಭೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಮದ್ದೂರಲ್ಲಿ ನಡೆದಿದ್ದೇನು ಕೋಮುಗಲಭೆ ಅಲ್ವಾ? ಮಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಹತ್ಯೆಗಳು ಕೋಮುಗಲಭೆ ಅಲ್ವಾ? ಇತ್ತೀಚೆಗೆ JJ ನಗರದಲ್ಲಿ ಮಕ್ಕಳು ಕಲ್ಲೆಸಿತಾರೆ. ಓಂ ಶಕ್ತಿ ಅವರು ಹೋಗ್ತಾ ಇದ್ದರೆ ಅವ್ರ ಮೇಲೆ ಕಲ್ಲೆಸಿತಾರೆ. ಇಲ್ಲಿ ಕೋಮುಗಲಭೆನೇ ಇಲ್ಲ 2 ವರ್ಷದಲ್ಲಿ ಅಂತ ಹೇಳ್ತೀರಾ ನೀವು? ನಾನು 90% ನಿಂತಿದೆ ಅಂತ ಹೇಳಿದೆ. ಐಸೋಲೇಟೆಡ್ ನಾಗಮಂಗಲದಲ್ಲ ಬಂದೆ ಐಸೋಲೇಟೆಡ್ ಆದಾಗ ನಾಗಮಂಗಲದಲ್ಲ ಹುಡುಗಿಗೆ ಹೋಗಿ ಕೇಳಿ, ಪಾಪ ಪೊಲೀಸವ್ರು ಲಾಠಿ ತಿನ್ನಲಲ್ಲ, ಅವ್ರು ಕೇಳಿ ಹೇಳ್ತಾರೆ ಯಾರು ಅವಳಿಗೆ ಪ್ರಚೋದನೆ ಕೊಟ್ಟಿದ್ದು ಅಂಥೇಳಿ. ಆದ್ದರಿಂದ 90% ನಿಂತಿದೆ. ಮಂಗಳೂರಲ್ಲಿ ಸಂಪೂರ್ಣವಾಗಿ ನಿಂತಿದೆ, ನಾನು ಹೆಮ್ಮೆ ಬೀಳ್ತೀನಿ. ಆದ್ದರಿಂದ ಅಮಾಯಕರು ಸಾಯೋದು, ಯಾರಾದರೂ ಈ ನಾಯಕರು ಪ್ರಚೋದನೆ ಮಾಡ್ತಾರೆ ನೋಡಿ, ಅವ್ರ ಮಕ್ಕಳು ಹೋಗಿ ಮಾಡಲಿ, ಭಾರಿ ಸಂತೋಷ.
ಅವ್ರ ಮಕ್ಳು ಯಾರೂ ಹೋಗೋದಿಲ್ಲ, ಎಲ್ಲ ಫಾರಿನಲ್ಲಿ ಕೆಲಸ ಮಾಡ್ತಾವ್ರೆ. ಬೇಕಾದರೆ ಮಿಡ್ಲ್ ಈಸ್ಟಲ್ಲಿ ದುಬೈಯಲ್ಲಿ ಯಾರ್ಯಾರ್ದು ಏನೇನಿದೆ ಅಂತ ಬೇಕಾದ್ರೆ ಒಂದು ಆಸ್ತಿ ಕೇಳಿ ಹೇಳ್ತಾನೆ ಲಿಸ್ಟು. ಭಾರತದಲ್ಲಿ ಈ ಅವಧಿಯಲ್ಲಿ ಬಡತನ ರೇಖೆಯಿಂದ ಮೇಲೆದ್ದಷ್ಟು ಬಡವರು ಇನ್ಯಾವತ್ತೂ ಎದ್ದಿರಲಿಲ್ಲ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದ್ದು ಸುಳ್ಳು ಅಂತೀರಾ ಸರ್? ಅದೇನು ಅಂದರೆ ಪ್ರಾಕ್ಟಿಕಲಿ ವರ್ಲ್ಡ್ ಬ್ಯಾಂಕ್ ಸ್ವಲ್ಪ ರೆಕಾರ್ಡ್ ಕೊಟ್ಟರೆ ಚೆನ್ನಾಗಿರುತ್ತೆ. ಮನಮೋಹನ್ ಸಿಂಗ್ ಅವರು ಇದ್ದಾಗ 26 ಕೋಟಿ ಜನ BPLನಿಂದ ಮಿಡಲ್ ಕ್ಲಾಸಿಗೆ ಬಂದಿದ್ದರು. 23 ಕೋಟಿ ವಾಪಸ್ ಹೋಗ್ಬಿಟ್ಟಿದ್ದಾರೆ ಈಗ. ಮತ್ತು ಮೊನ್ನೆ ಒಂದು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಇದೆ ನೋಡಿ, 121ನೇ ಸ್ಥಾನದ ಹಂಗರ್ ಇಂಡೆಕ್ಸಲ್ಲಿ 121ನೇ ಸ್ಥಾನದಲ್ಲಿ ಇದ್ದೀವಿ 194 ರಾಜ್ಯದಲ್ಲಿ. ಅಫ್ಘಾನಿಸ್ತಾನಗಿಂತಲೂ ಹಿಂದಿದಾರಂತೆ. ಮತ್ತು ಇನ್ನೊಂದು ಅದು ಶ್ರೀಲಂಕಾದಲ್ಲಿ ಅವ್ರ ಪ್ರಶ್ನೆಗೆ ನಾನು ಇನ್ನೊಂದು ಹೇಳಬೇಕಾಯ್ತು, ಮರ್ತೋದೆ. ನೀವು ಅಫ್ಘಾನಿಸ್ತಾನ ಜ್ಞಾಪಿಸಿದ್ರಿ. ತಾಲಿಬಾನ್ಗೆ ಸರ್ಕಾರ ಯಾಕೆ ಹಣ ಕೊಡ್ತಾ ಇದೆ? 200 ಕೋಟಿ ಈ ಸರ್ಕಾರ ಬಂದ ಮೇಲೆ, BJP ಸರ್ಕಾರ. ಅದೇ ಮೋದಿ ಸರ್ಕಾರ ಬಂದ 200 ಕೋಟಿ ತಾಲಿಬಾನ್ಗೆ ವಿರುದ್ಧ ಮಾಡ್ತಾ ಇದ್ದವರು. ನಮಗೆ ಪ್ಲೇನ್ ನೇಪಾಳಿಂದ ಆರಿಸ್ಕೊಂಡು ಹೋಗ್ಬಿಟ್ಟವರು ಕಂದಾರಲ್ಲಿ. ಸೊ ಈ ದೇಶ ನಡೆಸೋದು ಸುಲಭ ಅಲ್ಲ. ಎಸ್, ಆ್ಯಸ್ ಆಲ್ವೇಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ BK ಹರಿಪ್ರಸಾದ್ ಅವರೇ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇನ್ನೂ ಸುಮಾರು ವಿಷಯಗಳ ಬಗ್ಗೆ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕಿದೆ. ನನ್ನ ಸಹೋದ್ಯೋಗಿಗಳಿಗೆಲ್ಲ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.